ಕತ್ತಲೆಯಲ್ಲಿ ಕಳಸಪೇಟೆ 4 ದಿನ ಕಳೆದರೂ ವಿದ್ಯುತ್ತಿಲ್ಲ. ಕಳಸ ಜನತೆಗಳಿಗೆ ಕಳೆದ 5 ದಿನಗಳಿಂದ ಕರೆಂಟ್ ಇಲ್ಲ. ಕತ್ತಲಲ್ಲೇ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಇನ್ನು ಅದರಲ್ಲೇ ಸಾಯ್ಬೇಕಂತ ಕಾಣುತ್ತೆ. ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಟೆಂಡರ್ ವಹಿಸ್ಕೊಂಡು ಯಾವ ಊರಿದಾನೋ ಅವ್ನು ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ. ಆಯಿತಾ, ಅಧಿಕಾರಿಗಳು ಇದ್ರ ಬಗ್ಗೆ ಗಮನನೂ ಹರಿಸಲ್ಲ, ಅದ್ರ ಬಗ್ಗೆ ಕೇಳೋದು ಇಲ್ಲ. ಅಧಿಕಾರಿಗಳಿಗೆ ಇದು ಬೇಡ ಆಗಿದೆ. ಯಾಕಂದರೆ ಅವ್ರ ಮನೆಯಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ, ಮಾಡ್ಕೊಳ್ತಾರೆ. ಪಾಪದ ಮನುಷ್ಯ ಏನು ಮಾಡಬೇಕು, ಜನಸಾಮಾನ್ಯರು ಏನು ಮಾಡಬೇಕು? ಅವ್ರ ಕತ್ತಲಲ್ಲೇ ಜೀವನ ಸಾಗಿಸ್ಬೇಕಾ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅಂತ ಕಂಡು ಹಿಡಿದು ಇದನ್ನು ಸರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡೋದಂತೂ ಗ್ಯಾರಂಟಿ. ಈಗ ಸರ್ಕಾರಿ ಕೆಲಸ ಯಾವುದೂ ನಡೀತಾ ಇಲ್ಲ, ವಿದ್ಯುತ್ ಇಲ್ಲದೆ. ಸರ್ಕಾರಿ ಕೆಲಸ ಬಿಡಿ ಸ್ವಾಮಿ, ನಮ್ಮ ಕೆಲಸ ಜನ ಜೀವನ ಅಸ್ತವ್ಯಸ್ತ ಆಗಿದೆಯಲ್ಲ, ನಮ್ಮ ಜೀವನ ನಡಿಬೇಕಲ್ಲ. ಆಮೇಲೆ ಅಧಿಕಾರಿಗಳದ್ದು ಅದನ್ನೇ ಕೇಳೋರು ನಾವು ಇನ್ನೇನು ಮಾಡೋದಾಗಾದ್ರೆ. ಈಗ ಪ್ರತಿ ವರ್ಷನೂ ಜಂಗಲ್ ಕಟ್ಟಿಂಗ್ ಅಂತೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಯಾರಿಗೆ ಖರ್ಚು ಮಾಡಿದ್ದಾರೆ? ಜನಗಳಿಗೆ 1 ರೂಪಾಯಿ ತಲುಪುತ್ತಿಲ್ಲ. ನೋಡಿ, ಆ ಪಾಪ ಮೆಸ್ಕಾಂ ಕೆಲಸದವರು ಬೆಳಗಿಂದ ರಾತ್ರಿ ಈಗಲೂ ಕೆಲಸ ಮಾಡ್ತಾರೆ. ನೋಡಿ, ಈಗ ಅಲ್ಲಿ ಫ್ಯೂಸ್ ಹೋಯ್ತು ಅಂತ ಹೋಗಿದ್ದಾರೆ. ಅವರು ಮಾತ್ರ ಹಾಗಾದ್ರೆ ಅವ್ರಿಗೆ ಮಾತ್ರ ಬೇಕಾಗಿರೋದಾ? ಅದೇ ಜಂಗಲ್ ಕಟ್ಟಿ ಹೋಲಿಸ್ಕೊಂಡು ಹೇಳೋದು ಸತ್ತೋಗಿದ್ದಾನೆ ಬದುಕಿನ ಅದನ್ನಾದ್ರೂ ತಿಳಿಸಿ ಸಾಕು. ನಮ್ಗೆ ಅದಾರು ಗೊತ್ತಾಗಬೇಕಲ್ಲ. ಅವ್ನು ಸತ್ತರೆ ಅವ್ನು ಹೆಣಕ್ಕಾದ್ರೂ ಹಾಕಿದ್ದಾರೆ ಅಂತ ಹೇಳ್ಬೋದು. ಇದು ಏನೂ ಇಲ್ಲ. ಇವ್ರು ಪಾಪದಲ್ಲಿ ಏನು ಮಾಡಬೇಕು, ನಾವೇನು ಮಾಡಬೇಕು? ನಾವು ದಿನ ಕಳೆಯೋದು ಹೇಗೆ? ಸೀಮೆಣ್ಣೆ ಇಲ್ಲ, ಬೇಡ. ಸೀಮೆಣ್ಣೆ ಇಲ್ಲ ಅಂತ ಹೇಳಿದ್ರೆ ಡೀಸೆಲ್ ಹಾಕಿ ಮಾಡಿದ್ರೆ ಇಡೀ ಮನೆ ತುಂಬ ಹೊಗೆನೇ ಇರ್ತದೆ. ನಾವು ಅದ್ರ ಜೀವನ ಕಳೆಯೋಕ್ಕಾಗತ್ತಾ? ಆ ಅಧಿಕಾರಿಗಳನ್ನ ಕರ್ಕೊಂಡು ಬನ್ನಿ, ಅವ್ರದ್ದು ನಾವು ಮಾತಾಡ್ತೀವಿ. ನೀವು ಅಧಿಕಾರಿಗಳು ಮಾತಾಡಬೇಡ. ಅವ್ನು ಟೆಂಡರ್ ವಹಿಸ್ಕೊಂಡು ಕರ್ಕೊಂಬಂದು ಮಧ್ಯ ರಸ್ತೆ ನಿಲ್ಲಿಸಿ ನಾವು ಕೇಳ್ತೀವಿ. ಅವರಿಗೆ ನಿಮಗೆ ಕೇಳುವಂಥ ಯೋಗ್ಯತೆ ನಿಮಗೆ ದಮ್ಮು ಇಲ್ಲ, ನಾವು ಕೇಳ್ತೀವಿ ಬಿಡಿ. ನಾವು ಕೇಳ್ಬೋದಲ್ಲ, ನಾವು ಕೇಳೋಕ್ಕೆ ಅಧಿಕಾರಿಗಳು ನಮಗೆ ಕೇಳೋಕೆ ಉಂಟಲ್ಲ. ಯಾಕಂದರೆ ನಮ್ಮ ಹತ್ರ ಅವ್ರು ವಯಸ್ಸಿಗೆ ತಗೊಳ್ಳೋದಿಲ್ಲ ದುಡ್ಡು, ಧರ್ಮಕ್ಕೆ ಕೇಳ್ತಾರೆ ಅವರು, ಹೌದಲ್ಲ? ಇದ್ರ ಬಗ್ಗೆ ಕಳಸ ಜನತೆಗಳಿಗಂತೂ ಬೇಡವಾಗಿದೆ ಕಾಣುತ್ತೆ. ಯಾಕಂದರೆ ಅವರಿಗೆ ರೋಸಿವಾಗಿದೆ. ದಿನ ಸಾಯನಿಗಳವರು ಯಾರು ಅನ್ನೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಇಮಿಡಿಯೇಟ್ ಇನ್ನು 10 ನಿಮಿಷ ನಮಗೆ ಗೊತ್ತಾಗಬೇಕೇನು ಅಂತೇಳಿ ಅದ್ರ ಬಗ್ಗೆ ಗಮನ ಹರಿಸಿ ಅಷ್ಟೇ. ನಮ್ಮ ಹೆಸರು ಸರ್? ಇಲ್ಲಾಂದ್ರೆ ರಾಜ್ಯ ಮೇಲ್ಕೊಂಡು ಮೇಲೆ ಕೂತ್ಕೊಳ್ಳಿ, ಬೇರೆಯಾದ್ರೂ ಬರ್ತಾರೆ ಆ ಕಡೆ. ನಮ್ಮ ಹೆಸರು? ನಮ್ಮ ಹೆಸರು ಹರಿನಾರಾಯಣ ಅಂತೇಳಿ. ಇಡೀ ಕಳಸಕ್ಕೆ ನಾವು ಪರಿಚಯ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.